ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮನೆಯಲ್ಲೇ ಸುಲಭವಾಗಿ ಮಸಾಲ ಪುರಿ ಮಾಡೋದು ತೋರಿಸ್ಕೊಡ್ತೀನಿ. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಆದರೆ ಇವತ್ತು ನಾನು ಹಸಿ ಬಟಾಣಿನಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಅದರಲ್ಲೂ ಈ ಚಳಿಗಾಲದಲ್ಲಿ ಈ ಥರ ಒಂದು ಸ್ಪೈಸಿಯಾಗಿ ಮನೇಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ಇಲ್ಲಿ 1/4 kg ಆಗೋಷ್ಟು ಹಸಿ ಬಟಾಣಿನೂ, ಒಂದು ಆಲೂಗಡ್ಡೆನ ನಾನು ಕುಕ್ಕರಲ್ಲಿ 2 ಕಪ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಕೂಗಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಹಸಿ ಬಟಾಣಿ ಬಿಡಿಸ್ಬಿಟ್ಟು ಈ ಥರ ಒಂದು ಬಾಟಲ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು 5 ಪೀಸ್ ಬೆಳ್ಳುಳ್ಳಿನೂ, ಒಂದು ಅರ್ಧ ಇಂಚು ಶುಂಠಿ, ಒಂದು ಅರ್ಧ ಟೊಮೊಟೊ, ಇದು ಮಸಾಲೆ ರುಬ್ಬೋದಕ್ಕೆ. ಮತ್ತು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖಾರ ಬುಂದಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ, ಇದು ಗಾರ್ನಿಷ್ಗೆ ಇಷ್ಟು. ಮತ್ತು ಸ್ಪೈಸಸ್ ಬಂದ್ಬಿಟ್ಟು ಪೆಪ್ಪರ್ ಪುಡಿ 1/4 ಟೀ ಸ್ಪೂನು, ಜೀರಿಗೆ ಪುಡಿ 1/4 ಟೀ ಸ್ಪೂನು, ಮತ್ತು ಚಾಟ್ ಮಸಾಲ 1/4 ಟೀ ಸ್ಪೂನು, ಗರಂ ಮಸಾಲ 1/4 ಟೀ ಸ್ಪೂನು, ಇದು ಪಾನಿಪುರಿ ಮಸಾಲ 1/4 ಟೀ ಸ್ಪೂನು, ಅಚ್ಕಾರದ ಪುಡಿ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಹೀಗೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಪುದೀನ ಜಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿವತ್ತು ಹಸಿ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಒಣ ಬಟಾಣಿನಲ್ಲೂ ಮಾಡಿ ತೋರಿಸಿದ್ದೀನಿ, ಸೊ ಅದು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಆಲ್ರೆಡಿ 2 ಥರ ರೆಸಿಪಿ ಇದೆ. ಈಗ ಈ ಮಸಾಲೆ ರುಬ್ಬಿದಾಗಿದೆ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಅರ್ಧ ಬಟಾಣಿನೂ, ಒಂದು ಆಲೂಗಡ್ಡೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಇನ್ನು ಉಳಿದಿರೋ ಅರ್ಧ ಬಟಾಣಿ ಹಾಗೆ ಇಟ್ಕೊತೀನಿ, ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಈಗ ಒಂದು ಕಡಾಯಿಗೆ 1/4 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊತಿದ್ದೀನಿ, ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಯಲ್ಲ, ಆ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದೊಂದು ಸ್ವಲ್ಪ ಕಲರ್ ಗ್ರೀನಿಶ್ ಆಗೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬಾಯಿಗೆ ತಿನ್ನೋದಕ್ಕೆ ಬಟಾಣಿ ಬೇಡ ಅಂದರೆ ಪೂರ್ತಿ ಬಟಾಣಿನ ನೀವು ಸ್ಮ್ಯಾಚ್ ಕೂಡ ಮಾಡ್ಕೊಬೋದು, ಅಂದರೆ ಮಸ್ತಿ ಕೂಡ ನೀವು ಮಾಡ್ಕೊಬೋದು. ಮತ್ತು ಆಲೂಗಡ್ಡೆ ಅನ್ನೋದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಯಾಕಂದರೆ ಅದು ತಿಕ್ನೆಸ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಈಗ ಈ ಮಸಾಲೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡಬೇಕು, ಯಾಕಂದರೆ ನಾವು ರುಬ್ಬಿರೋದೆಲ್ಲ ಹಸಿ ಪದಾರ್ಥಗಳು ಹಾಕಿ ರುಬ್ಬಿರೋದಿರಲ್ವ, ಅದಕ್ಕೋಸ್ಕರನೇ. ಸೊ ಅದರಲ್ಲಿ ಹಸಿ ಸ್ಮೆಲ್ ಹೋಗಬೇಕು, ಆವಾಗ ನಿಮಗೆ ಪಾನಿಪುರಿ ಫ್ಲೇವರ್ ಸಿಗೋದು, ಪಾನಿಪುರಿ ಮಸಾಲ ಗ್ರೇವಿ ಎಲ್ಲ. ಈಗ ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಟು ಮಸಾಲೆಯಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿರೋಂಥ ಬಟಾಣಿ, ಆಲೂಗಡ್ಡೆ ಪೇಸ್ಟು ಮತ್ತು ಬಟಾಣಿ ಅರ್ಧ ಎತ್ತಿಟ್ಟಿದ್ರಲ್ವ, ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಬೇಯಿಸೋವಾಗ ಆ ಬಟಾಣಿ ಎಷ್ಟು ಹಾಕ್ತೀರೋ ಅದಕ್ಕೆ ಮುಳುಗೋಷ್ಟು ನೀರು ಹಾಕಿ, ಸುಮಾರು 2 ಕಪ್ ಹಾಕ್ಕೊಂಡಿದ್ದೆ ಅಷ್ಟೇ ನಾನು. ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಸ್ಪೈಸಸ್ ಹಾಕ್ಕೊಳ್ಳೋಣ. ನೋಡಿ, ನಿಮ್ಮ ಹತ್ರ ಪಾನಿಪುರಿ ಮಸಾಲ ಇಲ್ಲಾಂದರೆ ಚಾಟ್ ಮಸಾಲ ಆದರೂ ಹಾಕ್ಕೊಳ್ಳಿ, ಯಾಕಂದರೆ ಚಾಟ್ ಮಸಾಲ ಹಾಕಿದ್ರೆ ಮಸಾಲ ಪುರಿಗೆ ಫ್ಲೇವರ್ ಅನ್ನೋದು ಸಿಗುತ್ತೆ. ಇನ್ನು ಉಳಿದಿರೋಂಥ ಮಾಮೂಲಿ ಮನೇಲಿರುವಂಥದ್ದೇ ಜೀರಿಗೆ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಅಂಥವೇ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಧನಿಯಾ ಪುಡಿ ಫ್ಲೇವರ್ ಬೇಕಂದ್ರೂ ಒಂದು 1/4 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ನೋಡ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ, ಅಂದರೆ ಕಡಿಮೆ ಉರಿನಲ್ಲೇ ಒಂದು 10ರಿಂದ 12 ನಿಮಿಷವರೆಗೂ ಇದನ್ನು ನಿಧಾನಕ್ಕೆ ಕುದಿಸ್ಕೊಳ್ಳಿ. ಏಕೆ ಅಂದರೆ ಇದರಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ. ಅದೇ ನೀವು ಕಡಿಮೆ ಉರಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಆ ತಿಕ್ನೆಸ್ ಅನ್ನೋದು ಹಾಗೇ ಇರುತ್ತೆ, ಮತ್ತು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಮಸಾಲೆ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲೇ ಒಂದು 10ರಿಂದ 12 ನಿಮಿಷ ಬಿಟ್ಟಿದ್ದೆ. ಈಗ ಮಸಾಲೆ ಗ್ರೇವಿನೂ ರೆಡಿಯಾಗಿದೆ. ಹಾಗೆ ನಾನು ಇನ್ಸ್ಟೆಂಟ್ ಪಾನಿಪುರಿ ಸಿಗುತ್ತಲ್ವ ಪುರಿ, ಅದನ್ನು ಮಾಡಿಟ್ಕೊಂಡಿದ್ದೀನಿ. ಗಾರ್ನಿಷಿಗೆಲ್ಲ ರೆಡಿಯಾಗಿದೆ, ಗ್ರೇವಿನೂ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಗ್ರೇವಿ ಇಷ್ಟ ಆಗಿದೆ. ಒಂದು 5 ಜನಕ್ಕೆ ಆಗೋಷ್ಟು ಗ್ರೇವಿ ಮಾಡಿದ್ದೀನಿ. ಈಗ ಒಂದು ಪ್ಲೇಟಿಗೆ ನಾನು ಪೂರಿನ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊತೀನಿ, ಪೂರ್ತಿ ಮಾಡಲ್ಲ. ಪೂರ್ತಿ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ಸೊ ಹಂಗಾಗಿ ನಾನು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ಗ್ರೇವಿ ಹಾಕ್ಕೊತಾ ಇದ್ದೀನಿ. ಸೊ ಖಂಡಿತ ನಾನು ಆಲ್ರೆಡಿ ಬಟಾಣಿ ಚಾಟ್ ಅಂತ ಸಪ್ರೇಟಾಗಿ ಮಾಡಿದ್ದೀನಿ, ಅದು ಸಹ ನೀವು ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಸೊ ಇದೂ ಚೆನ್ನಾಗಿರುತ್ತೆ, ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಗ್ರೇವಿ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬಟಾಣಿ ತಿನ್ನೋದಕ್ಕೆ ಬೇಡ ಅಂದರೆ ಮಾತ್ರ ಸ್ಮ್ಯಾಚ್ ಮಾಡ್ಕೊಳ್ಳಿ, ಇಲ್ಲ ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕ್ಯಾರೆಟ್ ತುರಿನೂ
ಈರುಳ್ಳಿ, ಟೊಮೊಟೊ ಮತ್ತು ಯಾವಾಗೂ ಸೇವ್ ಮಿಕ್ಚರ್ ಹಾಕ್ತೀರಿ. ಸೊ ಈ ಸರಿ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಖಾರ ಬೂಂದಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಹ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ನಿಮ್ಗೇನಾದರೂ ಹುಳಿ ಫ್ಲೇವರ್ ಬೇಕಂದರೆ ನಿಂಬೆ ರಸ ಹಾಕ್ಕೊಳ್ಳಿ, ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲನ ಉದುರಿಸ್ಕೊಳ್ಳಿ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ಮಸಾಲ ಪೂರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.